BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ಮಾಲಿಕೆಯನ್ನ ಹಾಕುವ ಮುಖಾಂತರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಇಡೀ ಭಾರತದ ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ಸಂಚಲನ ಉಂಟು ಮಾಡಿಸ್ತಾ ಇರುವಂತಹ ಶ್ರೀ ಡಾಕ್ಟರ್ ಸುಧಾಕರ್ ಅವರಿಗೆ ಅಭಿನಂದನೆಗಳು. ಈ ಜಿಲ್ಲೆಯ ಕುವರ ನಮ್ಮ ಜಿಲ್ಲೆಯವರಾದಂತಹ ಚಿಕ್ಕ ಸುಧಾಕರ್ ಅವರಿಗೆ ಮತ ನೀಡಿ, ಈ ದೇಶದ ರಕ್ಷಣೆಗೋಸ್ಕರ ಮತ ನೀಡಿ, ಮಗದೊಮ್ಮೆ ಪ್ರಧಾನಿ ಮಾಡಲು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲು ನಿಮ್ಮ ಮತ ಮೀಸಲಾಗಿದೆ ಬಂಧುಗಳೇ. ಚುನಾವಣೆ ಧರ್ಮ ಗಟ್ಟಿಗಾಗಿ, ಶ್ರೇಷ್ಠ ಭಾರತ ಕಟ್ಟುವುದಕ್ಕಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ, ಭವಿಷ್ಯದ ರಕ್ಷಣೆಗಾಗಿ, ನಿಮ್ಮೆಲ್ಲರ ರಕ್ಷಣೆಗಾಗಿ ಸುಧಾಕರ್ ಅವರಿಗೆ ಮತ. ಬಿಆರ್ ಹಾದಿಯಲ್ಲಿ ನಡೆಯುತ್ತಿರುವ ಸುಧಾಕರ್ ಅವರು ನರೇಂದ್ರ ಮೋದಿ ಹಾಕಿಕೊಟ್ಟಿರುವ ದಾರಿಯಲ್ಲಿ ಸುಧಾಕರ್ ಅವರ ದೊರೆತು ಕಮಲ 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 ಕಮಲ. ಶುಕ್ರವಾರ ದಿನದಂದು ನಡೆಯಲಿರುವ ದೇಶದ ಚುನಾವಣೆ, ಲೋಕಸಭೆಯ ಚುನಾವಣೆ, ನಮ್ಮೆಲ್ಲರ ರಕ್ಷಣೆಯ ಚುನಾವಣೆ. ಶ್ರೇಷ್ಠ ಪ್ರಧಾನಿ ಜನ ಪ್ರಸಿದ್ಧಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರನ್ನ ಮಗದೊಮ್ಮೆ ಪ್ರಧಾನಿಯನ್ನಾಗಿಸಲು ನಿಮ್ಮ ಮತ ಡಾಕ್ಟರ್ ಸುಧಾಕರ್ ಅವರಿಗೆ. ಡಾಕ್ಟರ್ ಸುಧಾಕರ್ ಅವರು ನಿಮ್ಮ ಮನೆ ಮಗ ಸ್ಥಳೀಯರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ನಮ್ಮ ಜಿಲ್ಲೆಯವರು ಅವರಿಗೆ ನಿಮ್ಮ ಮತ ಮೀಸಲಾಗಿದೆ. ಸ್ಥಳೀಯರಾದಂತಹ ಅಭಿವೃದ್ಧಿಯ ಹರಿಕಾರರಾದಂತಹ ಡಾಕ್ಟರ್ ಸುಧಾಕರ್ ಅವರ ಗುರುತು ಕಮಲ. ಕ್ರಮ ಸಂಖ್ಯೆ 4 ಕಮಲ.
ಬಲಿಯಾಗದೆ ನಮ್ಮ ಹಕ್ಕು ಮತದಾನ ಅನ್ನೋದು ನಮ್ಮ ಹಕ್ಕು. ಆ ಮತದಾನವನ್ನು ಮಾಡುವುದರ ಮೂಲಕ ನಮ್ಮ ದೇಶ ರಕ್ಷಣೆಯಲ್ಲಿ ಭಾಗಿಯಾಗೋಣ ಬಂಧುಗಳೇ. ಈಗ ನಮ್ಮ ಅಭ್ಯರ್ಥಿಗಳಾದ ಡಾಕ್ಟರ್ ಸುಧಾಕರ್ ಅವರು ಈಗ ತಾನೇ ನಮ್ಮ ಜೊತೆ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ವಾಲ್ಮೀಕಿ ವೃತ್ತದಿಂದ ಹೊರಟಿದ್ದ ಬೈಕ್ ರ್ಯಾಲಿ ಹೆಚ್ಚು ಕಮ್ಮಿ ಸಂಗೊಳ್ಳಿ ರಾಯಣ್ಣ ವೃತ್ತವರೆಗೂ ನಮ್ಮೊಡನೆ ಪಾಲ್ಗೊಂಡು ಇದಾದ ನಂತರ ಅವರಿಗೆ ಇನ್ನು ದೇವನಹಳ್ಳಿ ಕಾರ್ಯಕ್ರಮಗಳಿದೆ, ಅದಾದ ನಂತರ ಯಲಹಂಕ ಕಾರ್ಯಕ್ರಮಗಳಿದೆ. ರಾತ್ರಿ 10 ಗಂಟೆ ಹೋಗಿ 2 ಕಡೆ ಅವರು ದೊಡ್ಡ ದೊಡ್ಡ ಬೃಹತ್ ರ್ಯಾಲಿಗಳನ್ನ ನೆರವೇರಿಸ್ಕೊಡೋದ್ರಿಂದ ನಿಮ್ಮೆಲ್ಲರದು ಅವರು ಕ್ಷಮಾಪಣೆ ಕೇಳಿ ಅವರು ತಕ್ಷಣ ಹೊರಟು ಬಿಟ್ಟಿದ್ದಾರೆ. ಆದರೂ ಇಲ್ಲಿ ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಾ. ಇಲ್ಲಿ ನೋಡಿದ್ರೆ ನಮಗೆ ಒಂದೊಂದು ಮನದಟ್ಟಾಗ್ತಿದೆ. ಖಚಿತವಾಗಿ ಈ ಸಲ ಚಿಕ್ಕಬಳ್ಳಾಪುರದ ಲೋಕಸಭಾ ಸೀಟ್ ಪಾಲು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿಗೆ. ಇವತ್ತು 2 ಮೆಡಿಕಲ್ ಕಾಲೇಜನ್ನ ಚಿಕ್ಕಬಳ್ಳಾಪುರ ಕಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಒಂದು ಇವತ್ತು ಪ್ರವಾಸಿ ತಾಣವನ್ನಾಗಿ ಮಾಡಿದ್ದಾರೆ. ಈಗ ಏನು ನ್ಯಾಷನಲ್ ಹೈವೇ ಹೋಗ್ತಾ ಇದೆ ಅದರ ಸುತ್ತಮುತ್ತ ಒಂದು ಔದ್ಯೋಗಿಕ ಕ್ರಾಂತಿಯನ್ನು ಉಂಟು ಮಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಮಾಡಿಕೊಡ್ತೀವಿ, ನಿಮ್ಗೆಲ್ರಿಗೂ ನಿಮ್ಗೆಲ್ರಿಗೂ ಒಂದು ಉದ್ಯೋಗಗಳ ಭರವಸೆಯನ್ನು ಸೃಷ್ಟಿ ಮಾಡ್ತೀವಿ ಯುವ ಸಮೂಹಕ್ಕೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಇಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಇನ್ನೇನು 26ನೇ ತಾರೀಕು ಇರುವ ನಮ್ಮ ಒಂದು ಲೋಕಸಭಾ ಚುನಾವಣೆಗಳಲ್ಲಿ 4ನೇ ಕ್ರಮ ಸಂಖ್ಯೆ ಸುಧಾಕರ್ ಅವರಿಗೆ ನಮ್ಮ ದೇವೇಗೌಡರ ಆಶೀರ್ವಾದ ಸಿಕ್ಕಿದೆ, ಕುಮಾರಣ್ಣ ಅವರ ಒಂದು ಆಶೀರ್ವಾದ ಸಿಕ್ಕಿದೆ, ಮೋದಿಜಿಯವರ ಒಂದು ಆಶೀರ್ವಾದ ಸಿಕ್ಕಿದೆ. ಈಗ ಸಿಗಬೇಕಾಗಿರೋದು ನಿಮ್ಮೆಲ್ಲರ ಒಂದು ಜನಗಳ ಒಂದು ಆಶೀರ್ವಾದ ಮತ್ತು ಬೆಂಬಲ. ಅದಕ್ಕಾಗಿ ನೀವೆಲ್ಲ ಇಲ್ಲಿ ಸೇರುವ ಒಂದು ಬೃಹತ್ ಯುವ ಸಮೂಹ ಇಡೀ ನಿಮ್ಮ ಮನೆಗಳಲ್ಲಿ, ನಿಮ್ಮ ಸುತ್ತಮುತ್ತ ಇದರಲ್ಲಿ, ನಿಮ್ಮ ಒಂದು ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಿ ಮನೆ ಮನೆಗೆ ತೆರಳಿ ನೀವು ಪ್ರಚಾರ ಮಾಡಿ ಡಾಕ್ಟರ್ ಸುಧಾಕರ್ ಅವ್ರನ್ನ ಒಂದು ಗೆಲ್ಲಿಸ್ಕೊಡ್ತೀರಾ ಅಂತ ಆಶಿಸ್ಕೊಂಡು ಈ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ ಕಿ बोलो, भारत माता की, भारत माता की, नरेंद्र मोदी जी की, नरेंद्र मोदी जी की, नरेंद्र मोदी जी की, डॉक्टर के सुधाकर जी की, डॉक्टर के सुधाकर जी की, डॉक्टर के सुधाकर जी की, जय श्री राम, जय श्री राम, जय श्री राम. ಎಲ್ರಿಗೂ ನಮಸ್ಕಾರ. ಹೃದಯದಿಂದ ನಮಸ್ಕರಿಸ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಂಥ ಬಿಸಿಲಲ್ಲಿ ಸಹ ಸಾವಿರಾರು ಜನ ಬೈಕಲ್ಲಿ ಯಾವುದೇ ಫಲಪಕ್ಷ ಇಲ್ಲದೆ ಬಂದಿದ್ದೀರಾ. ನಿಮಗೆ ನನ್ನ ಪ್ರೀತಿಯ ವಂದನೆ ಅರ್ಪಿಸುತ್ತಾ ದಯವಿಟ್ಟು ಮೂರೇ ಕಾರಣ ಹೇಳಿ ಯಾಕೆ ನಾವು ಬಿಜೆಪಿ ವೋಟ್ ಹಾಕಬೇಕು ಅಂತೇಳಿ. ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ತಾವುಗಳು ಹೇಳಬೇಕಾಗುತ್ತೆ, ಧೈರ್ಯವಾಗಿ ಹೇಳಿ. ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ ಅಂತ. ಆರ್ಟಿಕಲ್ 370 ಅಂದ್ರೆ ಅರ್ಥ ಆಗಲ್ಲ ಜನಗಳಿಗೆ. ಕಾಶ್ಮೀರದ ಜನತೆಗೆ ನಾವು ದುಡಿದು ನಮ್ಮ ಟ್ಯಾಕ್ಸ್ ಅವ್ರು ಕೊಡಬೇಕಾಗಿತ್ತು. ಅಲ್ಲಿ ಯಾವುದೇ ತರ ಜಾಗ ತಗೊಳಂಗಿರ್ಲಿಲ್ಲ. ಅಲ್ಲಿ 2 ಬಾವುಟ, ನಮ್ದೇ ಬೇರೆ ಬಾವುಟ, ಅವ್ರದೇ ಬೇರೆ ಬಾವುಟ ಇರ್ತಾ ಇತ್ತು. ಅವ್ರದೇ ಒಂದು ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಬರೆದಿರುವಂತ ಸಂವಿಧಾನನ ಅವ್ರು ತಿರಸ್ಕರಿಸಿ ಅವ್ರದೇ ಒಂದು ಸಂವಿಧಾನ ಮಾಡ್ಕೊಂಡಿದ್ರು. ಅಂಥದನ್ನ ಆರ್ಟಿಕಲ್ 370 ಆಕ್ಟ್ ನ ರದ್ದು ಮಾಡಿದ್ದು ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು. ಇನ್ನು 2ನೇದಾಗಿ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಕೋವಿಡ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹಸಿವು ಅಂತ ಯಾರು ಪ್ರಾಣ ಬಿಡಬಾರದು ಅಂತೇಳಿ ಉಚಿತ ರೇಷನ್ ಇವತ್ತಿಗೂ ಕೊಡ್ತಾ ಇದ್ದಾರೆ. ಇನ್ನು 5 ವರ್ಷ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ವಿದೇಶಿಗಳಲ್ಲಿ ಇಂಜೆಕ್ಷನ್ ಇಲ್ಲ ಅಂದ್ರೆ ದಯವಿಟ್ಟು ನೋಡಿ, ನಾನು ಗರ್ವದಿಂದ ಹೇಳ್ತಾ ಇದ್ದೀನಿ, ನಾನು ಇವತ್ತು ಪ್ರಧಾನಮಂತ್ರಿಯವರು ನಮ್ಮ ಸರ್ಕಾರ ಕೊಟ್ಟಿರುವಂತ, ಕೇಂದ್ರ ಬಿಜೆಪಿ ಸರ್ಕಾರ ಕೊಟ್ಟಿರುವಂತ ಇಂಜೆಕ್ಷನ್ ಇಂದನೇ ನಾವು ಇವತ್ತು ಉಸಿರಾಡ್ತಾ ಇರೋದು ನಾನು ಅಂತ ಹೇಳ್ತಾ ಇದ್ದೀನಿ. ನೀವುಗಳೆಲ್ಲ ಇದೆ ಚಪ್ಪಾಳೆ ತಟ್ಟಿ ಜೋರಾಗಿ ನೀವು ಆಗಿದ್ರೆ ಸತ್ಯ ಅಲ್ವಪ್ಪ. ಆ ಟೈಮಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ರು. ಆ ಟೈಮಲ್ಲಿ ಹಾಲಾಗಿರ್ಬೋದು, ಅನ್ನ ಇಲ್ಲವ್ರಿಗೆ ಅನ್ನ ಆಗಿರ್ಬೋದು, ಎಲ್ಲ ಕೊಟ್ಟಿದ್ದಾರಲ್ಲಪ್ಪ. ನಾವು ನೆನಪಿಸ್ಕೊಳ್ಬೇಕಲ್ವಪ್ಪ. ಅದೇ ಸಮಯದಲ್ಲಿ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲ ಅಂದ್ರೆ, ಮೋದಿಜಿ ಅವರು ಇಲ್ಲ ಅಂದಿದ್ರೆ ನಮ್ಮ ದೇಶ ಜನತೆ ಏನಾಗ್ತಾ ಇದ್ರಪ್ಪ ತಿಳಿದಿದೆಯಲ್ಲಪ್ಪ. ಬೇರೆ ದೇಶಗಳು ನೋಡಿದಿರಲ್ಲ. ಹಾಗಾಗಿ ಇನ್ನು ಮೊನ್ನೆ ತಾನೇ ರಾಮ ಮಂದಿರ ಕಟ್ಟಿದ ನೆನಪಿದೆಯಲ್ಲ ಎಲ್ರಿಗೂ. ಕೇವಲ 540 ವರ್ಷಗಳಿಂದ ಕಿತ್ತಾಡ್ತಾ ಇತ್ತು.
ಪ್ರತಿಯೊಬ್ಬರಿಗೂ ಜಗಳ ಆಡ್ತಾ ಇದ್ರು, ನಮ್ಮಲ್ಲೇ ಜಗಳ ಆಡ್ತಾ ಇದ್ರು ಕಾಂಗ್ರೆಸ್ನವರು. ಅದನ್ನ ಯಾವುದೇ ರೀತಿಯ ಏನೂ ಇಲ್ಲದೆ, ಗಲಾಟೆ, ಒಂದು ಚೂರು ಗಲಾಟೆ ಇಲ್ಲದೆ ರಾಮ ಮಂದಿರ ನಿರ್ಮಾಣ ನಮ್ಮ ಜನತೆಗೆ, ನಮ್ಮ ಬಂಧುಗಳಿಗೆ ಕೊಟ್ಟರಲ್ಲಪ್ಪ, ದೇಶದ ಜನತೆಗೆ ಪ್ರಪಂಚನೇ ಕೊಂಡಾಡ್ತಾ ಇರುವಂತ ವ್ಯಕ್ತಿ ಮೋದಿಯವರು. ಆ ಮೋದಿಯವರು ನೋಡ್ಬೇಕು. ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತಿನ ದಿನ ಒಬ್ಬ MLA ಆಗಿ, ಇನ್ನು ಮುಂದೆ 10 ವರ್ಷ MLA ಆಗಿದ್ರು ಕೆಲಸ ಮಾಡೋ ಅಷ್ಟು ಕೆಲಸ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಮಾಡಿದ್ದಾರೆ. ಸುಮ್ಮನೆ ಕೈಯಲ್ಲಿ ಆಗದಿರೋದೇನೋ ಯುದ್ಧ ಮಾಡಕ್ ಆಗಿಲ್ಲ ಅಂದ್ರೆ ಅಪಪ್ರಚಾರ ಅಂತೆಲ್ಲ, ಆ ತರ ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಹೋಗೋದು ಕೋವಿಡ್ ಟೈಮಲ್ಲಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದವ್ರು ಹೇಳ್ತಾ ಇದ್ದಾರೆ, ಸುಮ್ಮನೆ ಅವ್ರ ಮೇಲೆ ಅಪಾದನೆಗಳು ನಿಂದಿಸ್ತಾ ಇದ್ದಾರೆ. ತಾವುಗಳು ಧೈರ್ಯವಾಗಿ ಹೇಳ್ಬೇಕು, ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ್ರೆ ಮೋದಿಜಿಯವರ ಕಾರಣ ಅಂತ ಹೇಳ್ಬೇಕು. ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಗೊತ್ತಿದೆಯಲ್ಲಪ್ಪ, ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಟಿರೋದು ಡಾಕ್ಟರ್ ಸುಧಾಕರ್ ಸಾಹೇಬ್ರು. ಇವತ್ತಿನ ದಿನ ಆದಿ ಯೋಗಿ ಗುರುಗಳನ್ನ ಇವತ್ತು ಅಲ್ಲಿ ಸ್ಥಾಪಿಸಿರೋ ಜಮೀನು ಕೊಟ್ಟು, ಸರ್ಕಾರಿ ಜಮೀನು ಕೊಟ್ಟು ಅಲ್ಲಿ ಸ್ಥಾಪಿಸಿರೋದು, ಆ ಭಕ್ತಿ ಭಾವನೆ ಬರಲಿ ಅಂತೇಳಿ ಈಶ್ವರನ ಸ್ಥಾಪಿಸಿರೋದು ಸಹ ನಮ್ಮ ಸುಧಾಕರ್ ಸಾಹೇಬ್ರ ಕೈಯಿಂದ ಸಹಾಯ ಪಡೆದು ಮಾಡಿದ್ದಾರೆ ನಮ್ಮ ಆದಿ ಗುರುಗಳು. ಹಾಗಾಗಿ ಇನ್ನ ಮೆಗಾ ಡೈರಿ, ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮೆಗಾ ಡೈರಿ ಮಾಡಿದ್ದಾರೆ. ಅವರು ತುಂಬಾ ಅನುಕೂಲಗಳು ಮಾಡಿದ್ದಾರೆ ನಮ್ಮ ಜಿಲ್ಲೆ ಜನತೆಗೆ. ತಾವುಗಳು ಯಾವುದೇ ಕಾರಣಕ್ಕೂ ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ. ಕೊಡ್ತಾ ಇರೋ ಗ್ಯಾರಂಟಿಗಳು ಗೊತ್ತಿದೆಯಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಹೆಂಡತಿಗೆ ಎಲ್ಲ ಮಗಳಿಗೆ ಕೊಡ್ತಾರೆ 2,000 ರೂಪಾಯಿ, ಹಳ್ಳಿನಿಗೆ ಕ್ವಾರ್ಟರ್ಗೆ 100 ರೂಪಾಯಿ ಜಾಸ್ತಿ ರೈಸ್ ಮಾಡ್ತಾರೆ. ಆ ಕ್ವಾರ್ಟರ್ ಅಲ್ಲಿ ತಿಂಗಳಿಗೆ 6,000 ರೂಪಾಯಿ ಆಗುತ್ತೆ. 100 ರೂಪಾಯಿ ಕ್ವಾರ್ಟರ್ಗೆ 2 ಕ್ವಾರ್ಟರ್ ಕುಡಿತಾರೆ, ಕಮ್ಮಿ ಅಂದ್ರು. ಕಷ್ಟ ಬೀಳೋರು ನಮ್ಮ ಕಡೆ ತುಂಬಾ ಜನ ಕಷ್ಟ ಬೀಳೋರು, ಕಷ್ಟ ಬಿದ್ಮೇಲೆ ಕೈ ಕಾಲು ನೋವು ಅಂತೇಳಿ ಕುಡಿಯೋರು ಕೆಲವರು, ಪಾಪ ಎಲ್ಲರೂ ಅಲ್ಲ, ಕುಡಿತಾರೆ. ಅವರ ಗಂಡನಿಂದ 6,000 ಇಸ್ಕೊಂತಾರೆ, 2,000 ರೂಪಾಯಿ ಹೆಂಡತಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಕರೆಂಟ್ ಚಾರ್ಜ್ ಆಗಿರ್ಬೋದು, ಇವತ್ತು ಕರೆಂಟ್ ಚಾರ್ಜ್ ಎಷ್ಟಾಗಿದೆ, ಚಾಪಾ ಕಾಗದ ಬೆಲೆಗಳು ಎಷ್ಟಾಗಿದೆ, ನಮ್ಮ ಟ್ಯಾಕ್ಸ್ ಎಷ್ಟಾಗಿದೆ, ಈಗ ಯಾವ ಜಾಗ ಪರ್ಚೇಸ್ ಮಾಡಿದಾಗ ಟ್ಯಾಕ್ಸ್ ಎಷ್ಟಾಗಿದೆ, ಎಲ್ಲ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಆಮಿಷಗಳು ಬಲಿಯಾಗಬೇಡಿ ಅಂತ ಹೇಳ್ತಾ 26ನೇ ತಾರೀಕು ನೀವು, ನಿಮ್ಮ ಮನೆಯವರು, ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರು ಎಲ್ಲ ಸೇರಿ ಬೇಗ ಹೋಗಿ ಮತದಾನ ಮಾಡಿ. ಕ್ರಮ ಸಂಖ್ಯೆ 4 ಡಾಕ್ಟರ್ ಕೆ ಸುಧಾಕರ್ ಕಮಲದ ಗುರುತಿಗೆ ನಿಮ್ಮ ಮತವನ್ನು ಹಾಕೋದ್ರ ಮೂಲಕ ದೇಶ ರಕ್ಷಣೆಯಲ್ಲಿ ನಿಮ್ಮ ಮತ ಸಹ ಪಾಲ್ಗೊಳ್ಬೇಕು, ನಾವು ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಬಂಧುಗಳೇ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.